ಸ್ನೇಹಿತರೆ, ತುಂಬಾ ಜನ ಹೇಳ್ತಾ ಇರ್ತಾರೆ, ನೋಡು ನಾನು ಒಂದು ಮಾತು ಹೇಳಿದ್ರೆ ಸಾಕು ಅವ್ನು ನಾನು ತಾಳಕ್ ತಕ್ಕಂಗೆ ಕುಣಿತಾನೆ, ಅಥವಾ ನಾನು ಅವನನ್ನ ನನ್ನ ಬೆರಳ ತುದಿಯಲ್ಲಿ ಆಡಿಸ್ತೀನಿ ಅಂತ ಹೇಳ್ತಿರ್ತಾರೆ. ಅದ್ ಯಾಕೆ ಹಂಗಾಗುತ್ತೆ? ಅಥವಾ ಆ ರೀತಿ ಆಡ್ಸಕ್ ಏನಾದ್ರು ಸಂಮೋಹನ ಅಥವಾ ಮಾಟ ಮಂತ್ರ ಏನಾದ್ರು ಬೇಕಾ? ಇಲ್ಲ ಕಣ್ರಿ, ವಶೀಕರಣನೂ ಬೇಕಾಗಿಲ್ಲ. ನಾವು ಸೈಕಾಲಜಿಯನ್ನ ಅಪ್ಲೈ ಮಾಡಿದ್ರೆ ನಾವು ಯಾರನ್ನ ಬೇಕಾದ್ರೂ ನಮ್ಮ ತಾಳಕ್ಕೆ ತಕ್ಕಂಗೆ ಕುಣಿಸ್ಬಹುದು. ಆದ್ರೆ ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ ಆಗಿದ್ದು, ನಾಲೆಡ್ಜ್ ನ ಮಾತ್ರ ಗೇನ್ ಮಾಡಿ, ಆಯ್ತಾ? ಇಲ್ಲಿರುವ ಟ್ರಿಕ್ ಗಳನ್ನ ನಿಮ್ಮ ಲೈಫಲ್ಲಾಗ್ಲಿ ನಿಮ್ಮ ಪಾರ್ಟ್ನರ್ಸ್ ಲೈಫಲ್ಲಾಗ್ಲಿ ಬಳಸಕೂಡುದು. ಬಿಕಾಸ್ ಅದು ಮಾನಸಿಕವಾಗಿ ತೊಂದರೆಯನ್ನ ಮಾಡುತ್ತೆ. ಇನ್ನು ಯಾಕೆ ತಡ, ಇವುಗಳಲ್ಲಿ ಯಾವ್ಯಾವ ಟ್ರಿಕ್ ಗಳನ್ನ ನಾವು ನಮ್ಮ ಲೈಫಲ್ಲಿ ಅಪ್ಲೈ ಮಾಡಬಹುದು ಅಥವಾ ಅಪ್ಲೈ ಮಾಡಬಾರ್ದು ಅನ್ನೋದನ್ನ ನೋಡೋಣ. ಟ್ರಿಕ್ ನಂಬರ್ 1, ಇಲ್ಯೂಷನ್ ಆಫ್ ಚಾಯ್ಸ್. ಅಂದ್ರೆ ಈ ಆಯ್ಕೆಗಳನ್ನ ಸೃಷ್ಟಿ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಅದನ್ನ ಹೇಗೆ ಬಳಸಬೇಕು? ಈಗ ಅವನಿಗೆ ಆಚೆ ಬರುವಂತದ್ದು ನೆಸೆಸಿಟಿ ಇಲ್ಲ, ಅಥವಾ ನನ್ನ ಜೊತೆಗೆ ಅವ್ನು ಮಾತಾಡ್ತಾ ಇಲ್ಲ, ನನ್ನ ಜೊತೆ ಹೊರಗಡೆ ಬರಕ್ ಇಷ್ಟ ಇಲ್ಲ, ಅಥವಾ ನನ್ನ ಮಾತನ್ನ ಅವನು ಡಿನೈ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಏನ್ ಹೇಳ್ಬೇಕು? 2 ಆಪ್ಷನ್ ಕೊಡ್ಬೇಕು. ಒಂದು, ಏಯ್ ಮಗ, ನಿಂಗೆ ಡಾಮಿನೋಸ್ ಇಷ್ಟನಾ, ಪಿಜ್ಜಾ ಇಷ್ಟನಾ, ಎಲ್ಲಿಗೆ ಹೋಗೋಣ? ಅವ್ನು ಸರಳವಾಗಿ ಅವನನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂಥದ್ದು ಅವನು ತಲೆ ಥಾಟ್ಸ್ ಬರಲ್ಲ. ಅವನಿಗೆ 2 ಆಪ್ಷನ್ ಇದೆ. ಈಗ ನಾನು ಡಾಮಿನೋಸ್ಗೆ ಹೋಗ್ಲಾ, ಪಿಜ್ಜಾಗೆ ಹೋಗ್ಲಾ? ಏಯ್ ಮಗ, ನನ್ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ ಕಣ, ಬರ್ತೀನಿ ನಡಿ. ಅಷ್ಟೇ. ನನ್ನ ಇಂಟೆನ್ಷನ್ ಏನು? ಅವನನ್ನ ಆಚೆ ಕರ್ಕೊಂಡು ಹೋಗ್ಬೇಕಷ್ಟೇ. ಅವನಿಗೆ 2 ಆಪ್ಷನ್ ಇಟ್ಟಿದ್ದೀನಿ. ಆ ಒಂದು ಆಪ್ಷನ್ ಅಲ್ಲಿ ಮೈಂಡ್ ಹೆಂಗ್ ಥಿಂಕ್ ಮಾಡುತ್ತೆ ಅಂದ್ರೆ, ನನಗೆ ಡಿಸರ್ವ್ ಮಾಡಕ್ಕೆ ಆಪ್ಷನ್ಗಳಿದಾವೆ. ಆಪ್ಷನ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಯುವಕರಿಗೂ ಯುವತಿಯರಿಗೂ ಬಹು ಮುಖ್ಯವಾದಂಥದ್ದು. ನೀವು ಒಂದನ್ನೇ ಕೊಟ್ಟು ನೋಡಿ, ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ. 2 ಕೊಡಿ, 2ರಲ್ಲಿ ಒಂದನ್ನ ಖಂಡಿತವಾಗೂ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಇದು ಇಲ್ಯೂಷನ್ ಆಫ್ ಚಾಯ್ಸ್ ಅನ್ನುವಂಥದ್ದು. ಇನ್ನು ಸೆಕೆಂಡ್ 1, ಗಿಲ್ಟ್ ಟ್ರ್ಯಾಪ್ ಅಂತ. ಈ ಗಿಲ್ಟ್ ಟ್ರ್ಯಾಪ್ ಅನ್ನುವಂಥದ್ದು ಯಾವ ರೀತಿ ಬರುತ್ತೆ? ನಾವು ನಮ್ಮ ಹಳೆಯ ವಿಚಾರಗಳನ್ನ ಅವ್ರ ಮುಂದೆ ಹೇಳಿ, ಅಥವಾ ಅವನ ಬಗ್ಗೆ ನಮ್ಗೆ ಗೊತ್ತಿರುತ್ತೆ, ಅದನ್ನ ನಾನು ಅವನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ ಮಗ, ಅವಾಗ ಹಂಗಿದ್ದೆ, ಈಗ ಹಿಂಗಾಗಿದ್ಯಾ, ನಾನೊಂದು ಸಣ್ಣ ಫೇವರ್ ಮಾಡು. ಹಂಗೆ ನನಗೀಗ ಅರ್ಜೆಂಟ್ಲಿಗೆ ರಿಕ್ವೈರ್ ಆಗಿದೆ. ಏನ್ ಗೊತ್ತಾ, ನನಗೊಂದು ಕಾರ್ ಬೇಕು ಅರ್ಜೆಂಟ್ ಆಗಿ. ನಾನು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ, ಬಟ್ ನನ್ ಕಾರ್ ಇಲ್ಲ. ನನ್ನ ಫ್ರೆಂಡ್ ಕಾರ್ನ ಕೇಳ್ಬೇಕು. ಅವನ ಹತ್ರ, ಮಗ ಕಾರ್ ಕೊಡಲ್ಲ ಅವನು. ಯಾಕೆ ಗೊತ್ತಾ? ಅವನಿಗೆ ಡೈರೆಕ್ಟ್ ಆಗಿ ಕೇಳಿದ್ರೆ ಕೊಡೋದೇ ಇಲ್ಲ ನನ್ನ ಕೆಲಸ ಇದೆ, ನಾನು ಆಫೀಸ್ಗೆ ಹೋಗ್ಬೇಕು, ನನಗೆ ಈ ಕಾರ್ ನೆಸೆಸಿಟಿ ಇದೆ, ನಿಂಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅಥವಾ ನೀವೇನ್ ಮಾಡ್ಬೇಕತ್ತ, ಗಿಲ್ಟ್ ನ ಟ್ರ್ಯಾಪ್ ನಲ್ಲಿ ಹಾಕ್ಬೇಕು ಅವನನ್ನ. ನೋಡ್ ಮಗ, ಹೋದ ವರ್ಷ 2 ಲಕ್ಷ ಕೇಳಿದ್ದೆ ಕಣ, ನನ್ನ ಹತ್ರ 1.5 ಲಕ್ಷ ಆಯ್ತು, ಕೊಟ್ಟಿದ್ದೆ ಗೊತ್ತಾ? ನಾನು ನಿನ್ಗೆ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ, ನನಗೆ ಸಣ್ಣ ಹೆಲ್ಪ್ ಮಾಡಕ್ಕಾಗಲ್ವಾ? ನೇರವಾಗಿ ಕೇಳೋದ್ರಿಂದ ಅವ್ನು ಕೊಡ್ಲಿಲ್ಲ. ನೀವೊಂಚೂರು ಫ್ಲಾಶ್ ಬ್ಯಾಕ್ ಅಲ್ಲಿ ಹೋಗಿ ನೀವ್ ಏನ್ ಮಾಡಿದ್ರಿ ಅನ್ನೋದನ್ನ ಅವನ್ನ ಗಿಲ್ಟಿ ಪ್ರೂವ್ ಮಾಡಿದ್ಮೇಲೆ ಅವನು ನಿಮ್ಗೆ, ಓ ಕಾರ್ ತಾನೆ ಮಗ, ತಗೊಂಡೋಗೋ, ಎಷ್ಟು ಗಂಟೆಗೆ ತಗೊಂಬರ್ತೀವಿ ವಾಪಸ್ಸು, ಟ್ಯಾಂಕ್ ಅಲ್ಲಿ ಪೆಟ್ರೋಲ್ ಇದೆ, ಹಾಕ್ಸೋದ್ ಅವಶ್ಯಕತೆ ಇಲ್ಲ, ನೀನ್ ಹೋಗ್ಬಿಟ್ ಬಾ, ಖುಷಿಯಾಗಿ ಹೋಗ್ಬಿಟ್ ಬಾ ಅಂತ ಹೇಳ್ತಾರೆ. ಅಂದ್ರೆ ನಾವ್ ಯಾರನ್ನಾದ್ರೂ ಗಿಲ್ಟಿ ಪ್ರೂವ್ ಮಾಡಿದ್ರೆ, ಅಥವಾ ನೀನ್ ಹಂಗ್ ಮಾಡಿದ್ದೆ, ನಾನು ಹಿಂಗ್ ಮಾಡ್ತಾ ಇದ್ದೀನಿ, ನೀನ್ ನನ್ಗೆ ಹೆಲ್ಪ್ ಮಾಡು ಅಂದ್ರೆ ಗಿಲ್ಟ್ ಅಲ್ಲಿ ತಗ್ಲಾಕೊಂತಾರೆ ಅವ್ರು ನೇರವಾಗಿ ನಿಮ್ ಕೆಲಸ ಮಾಡೇ ಕೊಡ್ತಾರೆ. ಇನ್ನು ಎಸ್ಟ್ ಲ್ಯಾಡರ್ ಅಂತ. ಟ್ರಿಕ್ ನಂಬರ್ 3, ಎಸ್ಟ್ ಲ್ಯಾಡರ್ ಅಂತಂದ್ರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮೊದಲು ಹೌದು ಎಸ್ ಅನಿಸ್ತಾ ಹೋಗ್ಬೇಕು. ಅದನ್ನ ಯಾವ ರೀತಿ ಬಳಸೋದು, ಅಥವಾ ಅದರಿಂದ ಏನ್ ಪ್ರಯೋಜನ ಆಗುತ್ತೆ? ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ನಿಮ್ಗೆ ಪ್ರಮೋಷನ್ ಬೇಕು. ನೇರವಾಗಿ ಹೋಗಿ ನಿಮ್ ಮ್ಯಾನೇಜರ್ ಹತ್ರನೋ ನಿಮ್ ಬಾಸ್ ಹತ್ರನೋ, ನನ್ಗೆ ಈ ವರ್ಷ ಪ್ರಮೋಷನ್ ಬೇಕು ಬಾಸ್, ಪ್ರಮೋಷನ್ ಕೊಡಿ ಅಂತ ಕೇಳ್ತೀರಾ. ಅವಾಗ ಹೇಳ್ತಾರೆ, ಏನಂತ ಗುಡ್ಡೆ ಹಾಕಿದ್ಯಾ, ಆಗಲ್ಲ ಹೋಗು ಅಂತ ಹೇಳ್ತಾರೆ. ಅಥವಾ ಕೊಡೋಣ, ಇನ್ನೊಂದು ವರ್ಷ ಕಾಯಿ ಅಂತ ಹೇಳ್ತಾರೆ. ಅವಾಗ ನೀವೇನ್ ಮಾಡ್ತೀರಾ? ಸುಮ್ಮನೆ ಪೆಚ್ಚ ಮೊರೆ ಹಾಕೊಂಡು ಬರ್ತೀರಾ ಮನೆಗೆ. ಅದನ್ನೇ ಒಂದು 6 ತಿಂಗಳಿಂದ ಜಾಕ್ ಹಾಕ್ಬೇಕು ಅವ್ರಿಗೆ. ಅಂದ್ರೆ ಅದು ಎಷ್ಟು ಲ್ಯಾಡರ್ನ ಹತ್ತಿಸ್ತಾ ಇರ್ಬೇಕು. ಹೆಂಗ್ ಗೊತ್ತಾ? 6 ತಿಂಗಳ ಮುಂಚೆ ಬಂದಿರುವಂತ ಯಾವುದೋ ಒಂದು ಕೆಲಸಕ್ಕೆ, ಸರ್ ನಾನು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಾ, ನನಗೂ ಒಂಚೂರು ಸ್ಕಿಲ್ ಡೆವಲಪ್ ಆಗುತ್ತೆ, ಒಂದು 15 ದಿನ ಆದ್ಬಿಟ್ನ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಮಾಡಿ ಸರ್, ನಂದು ಸ್ವಲ್ಪ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ನನಗೂ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ಯಾವುದೋ ಒಂದು ದೊಡ್ಡ ಕೆಲಸದಲ್ಲಿ ನಿಮ್ಮನ್ನ ನೀವು ಪಾತ್ರ ಮಾಡ್ಕೊಳ್ಳೋದಕ್ಕೆ ಕೇಳಿ, ಅವಾಗ ಎಸ್ ಅಂತಾರೆ. ಲಾಸ್ಟಲ್ಲಿ ಬಂದು, ಸರ್ ನೋಡಿ ಇಷ್ಟೊಂದೆಲ್ಲ ಕೆಲಸ ಮಾಡಿದ್ದೀನಿ, ನನ್ನನ್ನ ನಾನು ಡಿಸರ್ವ್ ಮಾಡಿದ್ದೀನಿ, ಇವಾಗ್ಲಾದ್ರೂ ಪ್ರಮೋಷನ್ ಕೊಡಿ ಸರ್ ಅಂತಂದ್ರೆ ಅವನಿಗೆ ಎಸ್ ಅನ್ನೋಂಥ ಆಪ್ಷನ್ ಇಲ್ಲ, ಸಾರಿ ನೋ ಅನ್ನೋಂಥ ಆಪ್ಷನ್ ಇಲ್ಲ. ಯಾಕಂದ್ರೆ ಇಷ್ಟು ದಿನ ಎಲ್ಲ ಎಸ್ ಅಂತ ಹೇಳ್ತಾ ಬಂದು ಕೊನೆಯಲ್ಲಿ ನಿಮ್ಗೆ ನೋ ಅಂದ್ರೆ ಏನ್ ತೊಂದರೆ ಆಗುತ್ತೋ, ಅಥವಾ ಹೇಗೆ ನೀವು ಬಿಹೇವ್ ಮಾಡ್ತಿರೋ, ಅಥವಾ ಹೇಗೆ ತಗೊಂತಿರೋ ಅಂತ ಕನ್ಫ್ಯೂಷನ್ ಅಲ್ಲಿ, ಆಯ್ತು ಹೋಗು ಮುಂದಿನ ವಾರ ಪ್ರಮೋಷನ್ ಮಾಡ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಅಂದ್ರೆ ಎಸ್ ಲ್ಯಾಡರ್ ಅನ್ನೋದು ಅದೇ ರೀತಿ. ಯಾವಾಗ ನಾವು ಸಣ್ಣ ಕೆಲಸಗಳಿಗೆ ಎಸ್ ಅಂತ ಹೋಗ್ತೀವಿ, ಮುಂದೊಂದು ದಿನ ಅದೇ ನಮ್ಗೆ ಮುಳುವಾಗುತ್ತೆ ಅಂತ. ಇನ್ನು ಫಾಲ್ಸ್ ಮೆಮರಿ ಇಂಪ್ಲಾಂಟೇಶನ್ ಅಂತ. ಇದು ಟ್ರಿಕ್ ನಂಬರ್ 4, ಫಾಲ್ಸ್ ಮೆಮರಿ ಇಂಪ್ಲಾಂಟೇಶನ್ ಅಂತ. ಈ ಫಾಲ್ಸ್ ಮೆಮರಿ ಅನ್ನುವಂಥದ್ದು ರಾಜಕಾರಣಿಗಳು ಅಥವಾ ಈ ಅಡ್ವರ್ಟೈಸ್ಮೆಂಟ್ನವರು ಜಾಸ್ತಿ ಬಳಸ್ತಾರೆ. ಫಾರ್ ಎಕ್ಸಾಂಪಲ್, ಒಂದ್ ಯಾವ್ದೋ ಶಾಂಪೂ ಆಡ್ ನೋಡ್ತಿರ್ತೀವಿ, ಇದ್ರಲ್ಲಿ ಕೊರೋನಾ ವೈರಸ್ ನ ತಡೆಯುವಷ್ಟು 99.999 ಅಷ್ಟು ಕ್ಷಮತೆಯನ್ನ ಹೊಂದಿದೆ. ಅಂದ್ರೆ 100ಕ್ಕೆ ಎಷ್ಟು ಹತ್ರ ಇದ್ದಾರೆ? 0.001% ಅಷ್ಟೇ ಹತ್ರ. ಅಂದ್ರೆ
ಅವ್ರು ತೋರಿಸುವಂಥದ್ದು ಸುಳ್ಳನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ಏನ್ ಒಂದು 100% ಗ್ಯಾರಂಟಿ ಕೊಟ್ಟಂಗೆ. ಆದ್ರೆ ಅದನ್ನ ನಾವು ಕ್ಲೈಮ್ ಮಾಡಕ್ಕಾಗಲ್ಲ. ನಾಳೆ ಒಂದ್ ವೇಳೆ ಏನೋ ಪ್ರಾಬ್ಲಮ್ ಆಯ್ತು, ಕೊರೋನಾ ವೈರಸ್ ಸಾಯ್ಲಿಲ್ಲ ಅಂತಂದ್ರೆ ಅವ್ರು ತೋರಿಸ್ತಾರೆ ನೋಡಿ 99.9% ಮಾತ್ರ ಅಂತ ಹೇಳಿದೀವಿ, ಇನ್ನು 1% ಬಾಕಿ ಇದೆ ತಾನೆ ಮೇಲೆ. ಅದನ್ನೇ ರಾಜಕಾರಣಿಗಳು ಯಾವ ರೀತಿ ಬಳಸ್ತಾರೆ ಇದನ್ನ, ನನ್ಗೆ ಓಟ್ ಹಾಕಿ ಮುಂಬರುವ 5 ವರ್ಷಗಳಲ್ಲಿ ನಿಮ್ಮ ಊರಿನಲ್ಲಿರುವ ಎಲ್ಲ ನಿರುದ್ಯೋಗ ಸಮಸ್ಯೆಯನ್ನ ಖಾಲಿ ಮಾಡ್ಬಿಡ್ತೀನಿ, ಅಥವಾ ನಿಮ್ಮೂರನ್ನ ಸಿಂಗಾಪುರ್ ಮಾಡ್ಬಿಡ್ತೀನಿ ಅಂತ. ಎಲೆಕ್ಷನ್ ಆದ್ಮೇಲೆ ಒಂದ್ 5,000 ಜನಕ್ಕೆ ಕೆಲಸ ಕೊಡಿಸ್ಬೋದು, ಒಂದೆರಡು ಚರಂಡಿ ಮೋರಿಗೀರಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಒಂದು ಇಂಟರ್ವ್ಯೂ ನಲ್ಲಿ ಕೂತ್ಕೊಂಡು ಹೇಳ್ತಾರೆ, ನಾನ್ ಬರೋ ಮುಂಚೆ ಕೊಚ್ಚೆ ತಿಪ್ಪೆ ಗುಂಡಿ ತರ ಇತ್ತು ಊರು, ಈಗ ನೋಡು ಒಂಚೂರು ನೋಡಕ್ಕೆ ಮೊಕ್ಕ ಯಾವ್ದು ಮೈಕೈ ಯಾವ್ದು ಅಂತ ಗೊತ್ತಾಗ್ತಾ ಇದೆ ಈ ಊರಿಂದು ಹಣೆ ಬರ. ನೋಡಿ ಮುಂದಿನ 5 ವರ್ಷ ಅವಕಾಶ ಕೊಡಿ, ಎಲ್ಲ ನಿರುದ್ಯೋಗನ ನಾನೇ ಬಡದ್ ಬಾಯಿಗೆ ಹಾಕೊಂಡ್ಬಿಡ್ತೀನಿ, ಆಮೇಲೆ ನಿಮ್ಮ ಊರ್ನ ಸಿಂಗಾಪುರ್ ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಒರಿಜಿನಾಲಿಟಿನೂ ಮತ್ತೆ ನಮ್ಮ ಈ ಫ್ಯಾಕ್ಚುಯಲ್ ನಡೀತಾ ಇರೋದಕ್ಕೂ ಒಂದಕ್ಕೊಂದು ತಾಳಮೇಳ ಸಂಬಂಧನೇ ಇರೋದಿಲ್ಲ. ಸುಮ್ನೆ ಪದೇ ಸುಳ್ಳು ಹೇಳುವಂಥದ್ದು. ಅವಾಗ ಮೆಮೊರಿ ಏನ್ ಅನ್ಕೊಳಕ್ ಶುರು ಆಗುತ್ತೆ, ಓ ಪದೇ ಹೇಳ್ತಿದ್ದಾನಲ್ಲ ಸತ್ಯ ಇರ್ಬೋದಪ್ಪ, ಸತ್ಯನೇ ಹೌದು, ಎಸ್ ಸತ್ಯ, ಅವನು ಮಾಡಿದಿರ್ಬೋದು, ನಾವ್ಯಾಕೆ ಹೋಗಿ ಅವನ್ನ ಕ್ರಾಸ್ ಚೆಕ್ ಮಾಡಕ್ಕಾಗುತ್ತೆ, ದೊಡ್ಡ ಮನುಷ್ಯ ಬಿಡು ಅಂತ ಹೇಳಿ ನಾವು ಸಮಾಧಾನ ಮಾಡ್ಕೊಂತೀವಿ. ಬಟ್ ಏನಾಗುತ್ತೆ ಗೊತ್ತಾ, ಎಲ್ಲಿವರೆಗೂ ನಿಮ್ಮ ಎಕ್ಸಿಸ್ಟೆನ್ಸಿಯಸ್ ಕ್ರೈಸಿಸ್ ಆಗೋಕ್ ಶುರುವಾಗುತ್ತೋ, ಅಂದ್ರೆ ನೀವು ನಂಬಿರೋದೆಲ್ಲ ಸುಳ್ಳು, ಬೇರೆಯವ್ನು ನಿಮ್ಮ ಮುಂದೆ ಬರೀ ಸುಳ್ಳು ಹೇಳಿ ನಂಬಿಕೆ ಸೃಷ್ಟಿ ಮಾಡ್ಕೊಂಡಿದ್ದಾನೆ, ಅಥವಾ ಆ ಒಂದು ನಂಬಿಕೆಗೆ ನೀವು ತೆರಲಾರದ ಬೆಲೆಯನ್ನ ತೆರ್ತಾ ಇದ್ದೀರಿ. ಅವನು ಸತ್ಯ ಹೇಳಿದ್ರು ಕೂಡ ಅದು ನಿಮ್ಗೆ ಸುಳ್ಳಾಗೆ ಕಾಣಿಸುತ್ತೆ. ಅವನ ಸುಳ್ಳು ನಿಮ್ಗೆ ರುಚಿಯಾಗಿರುವಾಗ ಸತ್ಯದ ಅರಿವು ನಮಗಿರೋದಿಲ್ಲ. ಇನ್ನು ಲಾಸ್ಟ್ ಒನ್, ಪವರ್ ಆಫ್ ಸೈಲೆನ್ಸ್. ಈ ಪವರ್ ಆಫ್ ಸೈಲೆನ್ಸ್ ನ ತುಂಬಾ ಜನ ಬಳಸ್ತಾರೆ. ಹೆಂಗ್ ಗೊತ್ತಾ, ಕೋರ್ಟಲ್ಲಿ ಸುಳ್ಳಿನಿಂದ ಸತ್ಯನ ಬಾಯಿ ಬಿಡಿಸೋದಕ್ಕೆ, ಅಥವಾ ಆತ ಏನೇನು ಕೃತ್ಯ ಮಾಡಿದ್ದೇನೆ ಅದನ್ನ ಅವನು ಬಾಯಿಲಿಂದ ಬಿಡಿಸ್ಕೊಳ್ಳೋದಕ್ಕೆ, ಅಥವಾ ಪೊಲೀಸ್ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ಗಳಲ್ಲಿ. ಈಗ ಸಣ್ಣ ಪುಟ್ಟ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ನಮ್ಮ ಟೀಚರ್ಸ್ ಎಲ್ಲರೂ ಕೂಡ ಬಳಸ್ತಾರೆ. ಹೇಗ್ ಗೊತ್ತಾ, ಬಳಸುವ ವಿಧಾನ ಇಷ್ಟೇ ಸಿಂಪಲ್. ಒಂದು ಕ್ವಶನ್ ನ ಹುಟ್ಟಾಕಿ ಆಮೇಲೆ ಸೈಲೆಂಟ್ ಆಗ್ಬಿಡಿ, ತಾನೇ ಉತ್ತರ ಬರುತ್ತೆ. ಉದಾಹರಣೆಗೆ ನಿಮ್ ಫ್ರೆಂಡ್ಶಿಪ್ ಮಧ್ಯದಲ್ಲಿ ಎಲ್ಲೋ ಹಣಕಾಸಿನ ವ್ಯವಹಾರದಲ್ಲಿ ಏನೋ ಒಂದು ನಡೆದೋಗ್ಬಿಟ್ಟಿರುತ್ತೆ, ಯಾರೋ ತಗೊಂಡಿರ್ತಾರೆ ಅಥವಾ ಹೇಳ್ದೆ ತಗೊಂಡಿರ್ತಾರೆ ಅಥವಾ ಇನ್ನೇನೋ ಮಾಡಿರ್ತಾರೆ. ಅವಾಗ ನೀವು ಹೋಗ್ಬಿಟ್ಟು ನಿಮ್ ಫ್ರೆಂಡ್ ಹತ್ರ, ಲಾ ಮಗ ನೀನ್ ನನ್ನ ಹತ್ರ ನನ್ಗೆ ಹೇಳ್ದೇನ ದುಡ್ಡು ಎತ್ತಿದೀಯಾ ಅಂತಂದ್ರೆ ಅವ್ನು ಕತ್ತೆ ಕಟ್ಟಕ್ ಶುರು ಮಾಡ್ತಾನೆ, ಅಥವಾ ಅವ್ನು ಪಟ್ಟಿ ಕಟ್ತಾನೆ, ಇಲ್ಲ ಮಗ ಹಿಂಗಾಗಿತ್ತು ನಾನ್ ತಗೊಂಡಿಲ್ಲಪ್ಪ ಬೇರೆಯವ್ರು ತಗೊಂಡಿರ್ಬೋದು ಅಂತ. ಬಟ್ ನೀವೇನ್ ಮಾಡ್ಬೇಕು ಗೊತ್ತಾ, ಮಗ ನೀನ್ ಈ ವಾರದಲ್ಲಿ ಏನೆಲ್ಲಾ ಮಾಡಿದ್ಯಾ ನನಗೆಲ್ಲ ಗೊತ್ತೈತಿ, ಯಾಕೋ ಹಿಂಗ್ ಮಾಡ್ದೆ ಅಷ್ಟೇ, ಬ್ರೀಫ್. ಅದು ಒಂದು ಕ್ವಶನ್ ಹಾಕಿ ಮುಂದೆ ಕ್ವಶನ್ ಸೈಲೆನ್ಸ್ ಆಗಿ ಬಿಟ್ಬಿಡಿ. ಸೈಲೆಂಟ್ ಅವ್ನಿಗೆ ಅನ್ಸಕ್ ಶುರು ಆಗುತ್ತೆ, ಓ ಈ ನನ್ ಮಗ ಎಲ್ಲ ಗೊತ್ತಿದೆ ಅವನಿಗೆ, ಅದಕ್ಕೆ ನನ್ ಕೇಳ್ತಾವನೆ, ಭಯ ಅವ್ನು ಶುರು ಆಗುತ್ತೆ. ಎಲ್ಲಿ ನನ್ನ ಫ್ರೆಂಡ್ಶಿಪ್ ಹಾಳಾಗೋಗುತ್ತೋ, ಈ ಸಣ್ಣದಾಗಿ ಒಂದು ಇಷ್ಟೇ ದುಡ್ಡುಗೋಸ್ಕರ ಯಾಕೋ ನಾನು ಫ್ರೆಂಡ್ಶಿಪ್ ಹಾಳು ಮಾಡ್ಕೊಳ್ಬೇಕು ಅಂತ ನೇರವಾಗಿ ಬಂದು ಅಫಲೇದಾಗ್ತಾನೆ. ತನ್ನ ಪ್ರಾಬ್ಲಮ್ನ ತಾನು ಹೇಳ್ಕೊಂತಾನೆ, ಹೌದ್ ಮಗ ಹಿಂಕರ್ ಪ್ರಾಬ್ಲಮ್ ಇತ್ತು ಅದಕ್ಕೆ ನಾನು ಎತ್ತಿದ್ದೀನಿ ದುಡ್ಡನ್ನ, ಅಥವಾ ಈ ತರ ಒಂದ್ ಕೆಲಸ ಮಾಡ್ಬೇಕಿತ್ತು ಅದಕ್ಕೆ ದುಡ್ಡು ಎತ್ಕೊಂಡಿದ್ದೀನಿ, ಸಾರಿ ಮಗ ನಿಮ್ಗೆ ಇನ್ಫಾರ್ಮ್ ಮಾಡಕ್ ಆಗ್ಲಿಲ್ಲ, ಸಾರಿ ಇವಾಗ ಲೇಟ್ ಆಗಿ ಇನ್ಫಾರ್ಮ್ ಮಾಡ್ತೀನಿ, ಹೌದು ನಾನೇ ತಗೊಂಡಿರೋದು ಅಂತ. ಬಟ್ ಇದು ಸೈಲೆನ್ಸ್, ಪವರ್ ಆಫ್ ಸೈಲೆನ್ಸ್ ಅನ್ನುವಂಥದ್ದನ್ನ ಪೊಲೀಸರು ಕೂಡ ಬಳಸ್ತಾರೆ. ಒಂದು ಇನ್ವೆಸ್ಟಿಗೇಷನ್ ರೂಮ್ ಅಲ್ಲಿ ಕೂತ್ಕೊಂಡಿರ್ತಾರೆ, ನಾವು ತುಂಬಾ ಎಲ್ಲ ಕಡೆ ನೋಡಿದೀವಿ, ನಿಮ್ ಕನೆಕ್ಷನ್ ಎಲ್ಲೆಲ್ಲಿದೆ ಅಂತ ಗೊತ್ತು ನನಗೆ, ನಾನ್ ನಿಮ್ ಮನೆಗೆ ಹೋಗಿದ್ದೀನಿ, ನಿನ್ ಫ್ರೆಂಡ್ ಇದ್ದಲ್ಲ ಅವನ್ನೆಲ್ಲ ಹೇಳಿದ ನನಗೆ, ಏನಾಯ್ತು ಹೇಳೋ ಮುಂದೆ, ಇಷ್ಟೇ ಅವ್ರು ಕೇಳೋದ್ ಪ್ರಶ್ನೆ ಇಷ್ಟೇ, ಏನಾಯ್ತು ಹೇಳೋ ಮುಂದೆ, ನನ್ಗೆ ಗೊತ್ತು ಎಲ್ಲ ನಿನ್ ಫ್ರೆಂಡ್ಸ್ ಎಲ್ಲ ಹೇಳಿದಾರೆ, ಅಥವಾ ನಿನ್ ಮಡ್ದಿ ನಿನ್ ಹೆಂಡತಿ ಅವಳು ಹೇಳಿದಾಳೆ, ಏನಾಯ್ತು ಹೇಳು ನನಗೆಲ್ಲ ಸತ್ಯ ಗೊತ್ತಿದೆ, ನೀನ್ ಸುಳ್ಳು ಹೇಳಿದ್ರೆ ನೋಡೋ ಮಗನೆ, ಇಷ್ಟೇ. ಅವನು ಒಂದ್ ಅನ್ಕೊಂತಾನೆ, ಈ ಪೊಲೀಸ್ನವ್ರು ಎಲ್ಲ ನನ್ನ ಬಗ್ಗೆ ಎನ್ಕ್ವೈರಿ ಮಾಡಿದ್ದಾರೆ, ಆಲ್ಮೋಸ್ಟ್ ಗ್ರೌಂಡ್ ವರ್ಕೆಲ್ಲ ಮುಗಿಸಿ ನನ್ನನ್ನು ಅಪ್ರೂವಲ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನನ್ನನ್ನು ಈ ಕೋರ್ಟಲ್ಲಿ ಹಾಜರುಪಡಿಸೋದಕ್ಕೆ ಮಾತ್ರ ಇವ್ರು ಕಾಯ್ತಾ ಇರೋದು ಅಂತ ತಾನೇ ಎಲ್ಲ ಒಪ್ಕೊಂಡು ಎಲ್ಲ ಕೇಸ್ನ ಅವ್ನು ಏನೇನ್ ಮಾಡಿದ್ದೇನೆ ಡಿಟ್ಟೋ ಹೇಳ್ತಾನೆ. ಇದು ಪವರ್ ಆಫ್ ಸೈಲೆನ್ಸ್ ಅನ್ನುವಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ಐಕಾನ್ ಒತ್ತೋದ್ರ ಮೂಲಕ ಮುಂಬರುವ ವಿಡಿಯೋಗಳಿಗೆ ಆಹ್ವಾನ ನೀಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಿಮಗೇನಾದ್ರೂ ತಿಳ್ಕೊಳ್ಳುವಂತ ಸಿಕ್ಕಿದ್ರೆ, ಅಥವಾ ನೀವು ಯಾವ್ದಾದ್ರು ಟ್ರಿಕ್ನ ಫಾಲೋ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂಬರುವ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವಂದೇ ಭಾರತ ಮಾತರಂ.